ನಮಸ್ಕಾರ ಸ್ನೇಹಿತರೆ. ಯುಗಾದಿ ಹಬ್ಬ ಕಳೆದಿದೆ. ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡಿದ್ದೀರಾ. ಅದು ಆದಮೇಲೆ ಈಗ ಸಿಹಿ ತಿಂದ್ವಿ. ಅದಾದಮೇಲೇನು ಖಾರ ತಿನ್ನಲೇಬೇಕಲ್ವ. ಅದಕ್ಕೆ ಅಂತಲೇ ಹೊಸತೊಡಕು ಅಂತ ನಮ್ಮಲ್ಲೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೊಸತೊಡಕುನ ನಾನು ಒಂದು ವಿಶೇಷವಾದ ಟೀಮ್ ಜೊತೆಗೆ ಇದ್ದೀನಿ. ಆ ಸಿನಿಮಾದ ಹೆಸರು ಅವನಿರಬೇಕಿತ್ತು ಅಂತ. ಎಲ್ಲರೂ ಸೇರಿಕೊಂಡು ನಾವು ಹೊಸತೊಡಕನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾವು ಆ ಜಾಗಕ್ಕೆ ಬಂದಾಯಿತು. ಎಲ್ಲರೂ ಸಂಭ್ರಮದಿಂದ ಅವರವ್ರ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಚಿತ್ರದ ನಿರ್ಮಾಪಕರು ಮುರಳಿಯವರಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಇಲ್ಲಿ ಯಾಕೆ ಸೇರಿದ್ದೀರಾ? ಇಲ್ಲಿ ಗದ್ದೆಬೈಲಲ್ಲಿ ಬಂದು ಇಲ್ಲೇನೋ ಒಂದು ಒಕ್ಕೂಟವನ್ನು ನಡೆಸ್ತಾ ಇದ್ದೀರಲ್ಲ, ಏನಕ್ಕೆ ಇದು? ಸರ್ ಹೊಸತೊಡಕು ಇದೆಯಲ್ಲ, ಅದರ ಪ್ರಮೋಷನ್ಸ್ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಸರ್. ಹೊಸತೊಡಕುದು ಟೀಮ್ ಸೇರಿದ್ದೀವಿ ಇಲ್ಲಿ. ಆಯಿತು ಸರ್, ಥ್ಯಾಂಕ್ ಯು ಸರ್. ಹೀರೋಯಿನ್ ಇದ್ದಾರೆ, ಅವ್ರ ಹತ್ರ ಒಂದು ಸಾರಿ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಇದನ್ನೆಲ್ಲ ನೀವು ಮನೇಲಿ ಮಾಡಿದ್ರಾ? ಮನೇಲಿ ಮಾಡಿಲ್ಲ ಸರ್, ಇಲ್ಲಿ ಮಾಡ್ತಾ ಇದ್ದೀನಿ ಸರ್. ನೋಡಿ ಈ ಸಂಭ್ರಮದ ಬಗ್ಗೆ ನೋಡಿ, ಇಲ್ಲೊಂದು ಪರಿಮಳ ಬರ್ತಾ ಇದೆ ಗೊತ್ತಾ, ಒಂದು ಘಮ ಬರ್ತಾ ಇದೆ. ಗದ್ದೆಯಲ್ಲಿ ಕೂತಿದ್ದೀರಾ, ನೀರಿನ ಶಬ್ದ ಬರ್ತಾ ಇದೆ, ಆ ಕಡೆಗೆ ಸ್ಟವ್ ಶಬ್ದ ಬರ್ತಾ ಇದೆ, ಎಲ್ಲ ಹುರಿತಾ ಇದ್ದಾರೆ. ಇದನ್ನೆಲ್ಲ ನೀವು ಯಾವತ್ತೂ ಅನುಭವಿಸಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗ್ತದೆ ಸರ್, ತುಂಬ ಖುಷಿ ಆಗ್ತದೆ. ಈ ಥರ ಪ್ರಮೋಷನ್ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಅಂತ ಇನ್ನೂ ಖುಷಿ ಆಗ್ತದೆ. ಮೇಡಮ್, ಸಿನಿಮಾದ ಪಾತ್ರ ನಿಮ್ದು ಏನು, ಯಾಕೆ ಇಷ್ಟ ಆಯಿತು? ಅದಾದಮೇಲೆ ನಿಮ್ಮದೊಂದು ಸಾಂಗ್ ರಿಲೀಸ್ ಆದಮೇಲೂ ಕೂಡ ನಿಮಗೆ ಸುಮಾರು ಆಫರ್ಗಳು ಬಂತು ಅಂತ ನಾನು ಕೇಳ್ಪಟ್ಟೆ. ಆದರೆ ನೀವು ಯಾವುದನ್ನು ಒಪ್ಕೊಳ್ತಾ ಇಲ್ಲ ಅಂತ ಗೊತ್ತಾಯಿತು. ಯಾಕಾಗಿ? ಸರ್ ತುಂಬ ಇಂಪಾರ್ಟೆಂಟ್ ನನಗೆ. ಮೊದಲನೇ ಮೂವಿ ತುಂಬ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಅದು ರಿಲೀಸ್ ಆಗಿ ಔಟ್ಪುಟ್ ಹೆಂಗಿದೆ ಅಂತ ಜನಗಳು ಇಷ್ಟಪಟ್ಟು ಹೆಂಗೆ ರೆಕಗ್ನೈಸ್ ಆಗುತ್ತೆ, ನಾನು ಅದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ ಸರ್ ನೋಡೋಕ್ಕೆ. ನಿಮಗೆ ಎಷ್ಟು ದಿನ ಶೂಟ್ ಮಾಡಿದಿರಿ ನೀವು? ಆಮೇಲೆ ನಿಮಗೆ ತುಂಬ ಚಾಲೆಂಜಿಂಗ್ ಆಗಿರುವಂಥ ಸಂದರ್ಭ ಏನಾದರೂ ಇತ್ತು ಅಂದರೆ? ಸರ್ ಲಡಾಖಲ್ಲಿ ಶೂಟ್ ಮಾಡಿದ್ದೆ ಚಾಲೆಂಜಿಂಗ್ ಆಗಿತ್ತು ನನಗೆ, ತುಂಬ ಚಳಿ ಇತ್ತು. ಸರ್ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು. ಖಂಡಿತ ಸರ್. ಆಮೇಲೆ ಈ ಸಿನಿಮಾಕ್ಕೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ಪಾತ್ರನೂ ಮಾಡ್ತಾ ಇದ್ದೀರಾ. ಹೌದು ಸರ್. ನಿಮಗೆ ಏನು ಅನಿಸುತ್ತೆ ಸರ್? ಸರ್, ನನಗೆ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದು ನನಗೆ ಬಹಳ ಮೆಮೊರೇಬಲ್ ಸರ್. ಯಾಕಂದರೆ ಆಡಿಷನಲ್ಲಿ ಸೆಲೆಕ್ಟ್ ಆಗಿಬಿಟ್ಟೆ ಬಂದಿದ್ದು. ಥಿಯೇಟ್ರ್ ಮಾಡ್ತಾ ಇದ್ದವರಿಗೆ ಬಹುಶಃ ನಿರ್ದೇಶನ ಮತ್ತು ಬ್ಯಾಕ್ ಸ್ಟೇಜು ಮತ್ತು ನಟನೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಈಸಿ ಅಂತ ಅನ್ಸುತ್ತೆ. ಈಸಿ, ಖಂಡಿತ ಈಸಿ ಸರ್. ನಾನು ಥಿಯೇಟ್ರ್ ಮಾಡಿರೋದ್ರಿಂದ ನನಗೊಂದು ಸೆಟ್ ವರ್ಕಲ್ಲಾಗಲಿ ಅಥವಾ ಕ್ಯಾಮ್ರಾ ಸೆನ್ಸ್ ಆಗಲಿ ಅಥವಾ ಆ್ಯಕ್ಟಿಂಗ್ ಸೆನ್ಸಲ್ಲಾಗಲಿ ಅದರಲ್ಲೆಲ್ಲ ನನಗೆ ಭಾಳ ಹೆಲ್ಪ್ ಆಯಿತು ಸರ್. ಇಲ್ಲಿ ನಮ್ಮ ಇನ್ನೊಬ್ಬರು ನಿರ್ದೇಶಕರಿದ್ದಾರೆ, ಅವ್ರ ಹೆಸರು ದೇವರಾಜ್ ಪೂಜಾರಿ ಅಂತ. ಅವರು ಈಗ ಟೊಮೆಟೊ ಹೆಚ್ಚ್ತಾ ಇದ್ದಾರೆ. ಸರ್ ನಮಸ್ಕಾರ. ಹೊಸತೊಡಕಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮತ್ತು ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಸರ್? ಈಗ ನೀವು ಯೂಶ್ವಲಿ ನೀವು ಕ್ವಶನ್ ಮಾಡ್ತೀರಲ್ವಾ? ಹೌದು. ಅವರಿಗೆಲ್ಲ ಕ್ವಶನ್ ಮಾಡ್ಕೊಂಡು ಬಂದ್ರಿ. ಹೌದು. ಈಗ ನಾನು ನಿಮ್ಗೆ ಕ್ವಶನ್ ಮಾಡ್ತಾ ಇರೋದು, ಈಗ ನಿಮ್ಮದು ಯಾವುದು ಸಿದ್ದಾಪುರ ಸಿರ್ಸಿ ಭಾಗ ಅಲ್ವಾ, ಹೊನ್ನಾವರ, ಉತ್ತರ ಕನ್ನಡ ನಮ್ಮ. ಸೊ ನಿಮ್ಮ ಭಾಗದಲ್ಲಿ ಹೊಸತೊಡಕು ಹೆಂಗೆ ಮಾಡ್ತಾರೆ? ನಮ್ಮಲ್ಲಿ ಹೊಸತೊಡಕಿಲ್ಲ, ನಮ್ಮಲ್ಲಿ ದಿನಾಲು ಮೀನು. ಈ ಕಡೆ ಜಾಸ್ತಿ ಹೊಸದೊಡಕಿಗೆ ಮಹತ್ವ. ಕರೆಕ್ಟ್. ಹಬ್ಬಕ್ಕಿಂತ ಜಾಸ್ತಿ ಹೊಸದೊಡಕು. ಇವತ್ತೇನು ಗಿಸ್ಪಿಟ್ಟು ಆಡ್ಕೊಂಡು ಫುಲ್ ದಿಮ್ಮಾಗಿರ್ತಾರೆ ಅನ್ಸುತ್ತೆ ಈ ಕಡೆ ಎಲ್ಲ. ಕರೆಕ್ಟ್. ಈ ಅವನಿರಬೇಕಿತ್ತು ನನಗೆ ಸಿಗೋದಕ್ಕೆ ಕಾರಣ ದೇವರಾಜ್ ಪೂಜಾರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸರ್, ಇಲ್ಲ ಫಸ್ಟ್ ಶೆಡ್ಯೂಲ್ ಪೂರ್ತಿ ಎಲ್ಲ ಇವರೇ ಅದನ್ನು ಶೂಟ್ ಮಾಡಿದ್ದು ಅಂತ. ಮುಗಿಸಿದ್ದೆ. ಟಾಕಿ ಪೋರ್ಷನ್ ನಂತರ ಸಾಂಗ್ಸ್ ಬಂದಿತ್ತು. ಅಷ್ಟೊತ್ತಿಗೆ ನಿಮ್ಮ ಮತ್ಸ್ಯಗಂಧ ಸ್ಟಾರ್ಟ್ ಆಗಿತ್ತು. ಹೌದು. ಸೊ ಹಾಗಾಗಿ ಆ ಕಾರಣಕ್ಕೆ ಸಾಂಗ್ಸ್ಗೆ ಮುಗ್ಸೋಕ್ಕೆ ಆಗಲಿಲ್ಲ. ಸೊ DOP ಮಾಡಿದ್ದು ಅವರೇ ಆ್ಯಕ್ಚುಲಿ. ನನ್ನ ಸಿನಿಮಾಗಳಲ್ಲಿ ನಾನು DOP ಆಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅಭ್ಯಾಸ ಇದ್ದಿದ್ದರಿಂದ ಸೊ ನಾನು ಹೊರಗಡೆಯಲ್ಲೂ ಕೆಲಸ ಮಾಡಿರಲಿಲ್ಲ. ಇವರು ತುಂಬ ಆಪ್ತ ಸ್ನೇಹಿತರಾಗಿರೋದ್ರಿಂದ ಸೊ ಇವರಿಗೆ ನನ್ನ ವರ್ಕ್ ಸ್ಟೈಲ್ ಇಷ್ಟ ಆಗಿ ಇವರು ಒಂದು ಸರಿ ಬನ್ನಿ ನೋಡೋಣ ಅಂತ ಟ್ರೈ ಮಾಡಿದ್ರು ಅಂತ.
ಸೊ ಅವ್ರದ್ದು ವಿಷನ್ ಚೆನ್ನಾಗಿದೆ, ಕತೆ ಚೆನ್ನಾಗಿತ್ತು. ಓವರಾಲ್ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್. ಈಗ ನಾವು ಯೂಶ್ವಲಿ ಒಂದು ಕಾಮನ್ ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀವಿ ಕತೆನ, ಇವ್ರು ಹಾಗಲ್ಲ, ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ನಮ್ಮ ಉಪೇಂದ್ರ ಸರ್ ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಹಾಗಾಗಿ ಹಂಗಿದ್ದಿದ್ದರಿಂದ ಏನೋ ಒಂದು ಟ್ರೈ ಮಾಡೋಣ ಅಂತ ಶುರು ಮಾಡಿದ್ವಿ. ಈ ಅವನಿರಬೇಕಿತ್ತು ಸಿನಿಮಾದ ಸಂಗೀತ ನಿರ್ದೇಶಕರಿಗೆ ಮಾತಾಡಿಸ್ತೀನಿ. ಸರ್, ನಿಮಗೆ ಅವನಿರಬೇಕಿತ್ತು ಸಿನಿಮಾದ ಸಂಗೀತ ಏನಕ್ಕಾಗಿ ಮಾಡಿಸ್ಬೇಕು, ಅಥವಾ ಇದಕ್ಕೆ ಇದೇ ಪ್ಯಾಟರ್ನಲ್ಲೇ ಮಾಡಿಸ್ಬೇಕು? ಈಗ ಆಗಲೇ ಒಂದು 2 ಹಾಡುಗಳು ಬಿಡುಗಡೆ ಆಗಿದೆಯಲ್ವಾ ಸರ್? ಅವನಿರಬೇಕಿತ್ತು ಸಿನಿಮಾ ತುಂಬ ಸ್ಪೆಷಲ್ಲು. ಯಾಕೆ ಅಂತಂದರೆ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಹೇಳಿದೆ, ನನಗೆ ಇಷ್ಟುವರೆಗೂ ಕೆರಿಯರಲ್ಲಿ ಸಿಕ್ಕಿರುವಂಥ ಒಂದು ಹಾಡುಗಳಲ್ಲಿ ಈ ಸಾಂಗಿನ ಮೇಕಿಂಗು ತುಂಬ ಸ್ಪೆಷಲ್ಲು, ತುಂಬ ಚೆನ್ನಾಗಿದೆ. ಈ ಯಾರೇ ಹಾಡು ನೋಡಿದ್ರು ಒಪ್ಕೊಂಡು ಮೆಚ್ಕೊಂಡು. ಹಾಡು 2 ಹಾಡು ಗೆದ್ದಿದೆ ಆ್ಯಕ್ಚುಲಿ. ಅಂಧಕಾಲದಲ್ಲಿ ಆಲ್ರೆಡಿ ಸೂಪರ್ ಹಿಟ್ಟು, ಒಂದು ಮೋರ್ ದೆನ್ $1 million ಹಿಟ್ಸ್ ರನ್ನಿಂಗ್. 2ನೇ ಹಾಡು ಇತ್ತೀಚೆಗೆ ರಿಲೀಸ್ ಮಾಡಿದ್ದೀವಿ, ಅದು ಕೂಡ 500K ಮೀರಿ ಹೋಗ್ತಾ ಇದೆ. ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡುಗಳು. ಯಾರೇ ನೋಡಿದ್ರು ನಮ್ಮ ಹೀರೋಯಿನ್ ಪರ್ಫಾರ್ಮೆನ್ಸು, ದಟ್ ಕೋರಿಯೋಗ್ರಫಿ, ಕ್ಯಾಮ್ರಾ, ಐಡಿಯಾಸು ಎಲ್ಲ ತುಂಬ ಚೆನ್ನಾಗಿದೆ ಸರ್. ನೀವು ಈಗಾಗಲೇ ಎಷ್ಟು ಸಿನಿಮಾಗಳಿಗೆ ಸಂಗೀತವನ್ನು ಮಾಡಿದ್ದೀರಾ? ಸರ್ ನಂದೊಂದು 8-9 ಸಿನಿಮಾ ರಿಲೀಸ್ ಆಗಿದೆ. ನೆಕ್ಸ್ಟ್ ಈಗ ಅವನಿರಬೇಕಿತ್ತು. ಈ ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ಸ್ ಇದೆ ಎಲ್ಲ. ಐ ಓಪನ್ಲಿ ಟೋಲ್ಡ್, ಪ್ರೆಸ್ ಮೀಟ್ ಎಲ್ಲರ ಮುಂದೆ ಹೇಳಿದೆ, ದಿಸ್ ಇಸ್ ದ ಬೆಸ್ಟ್ ಮೇಕಿಂಗ್ ಐ ಗಾಟ್ ಆ್ಯಂಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬೆಸ್ಟ್ ಟೋಟಲ್ ಹೋಲ್ ಟೀಮ್. ಆ್ಯಂಡ್ ಈ ಸಿನಿಮಾ ಇಸ್ ಗೋಯಿಂಗ್ ಟು ಬಿ ವಿನ್. ಆಗಲೇ ನಮ್ಗೊಂದು ಗೆಲುವು ಕೊಟ್ಟಿದ್ದಾರೆ ಜನ. 2 ಹಾಡನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಒಂದೇ ಸೂಪರ್ ಹಿಟ್, ಇನ್ನು ನೆಕ್ಸ್ಟ್ ಬಿಗ್ ಥಿಂಗ್ ಆಗ್ತಾ ಇದೆ. ಸೊ ಐ ಫೀಲ್ 100% ವಿಕ್ಟ್ರಿ ಕಾಣಿಸ್ತಾ ಇರೋ ಸಿನಿಮಾ ಇದು. ನಮಸ್ತೆ ಪುಟ್ಟ, ನಿನ್ನ ಹೆಸರೇನು? ಆದ್ಯ. ಓಕೆ ಆದ್ಯ, ಏನು ಓದ್ತಿದ್ಯಾ ನೀನು? ನಾನು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಈ ಅವನಿರಬೇಕಿತ್ತು ಸಿನಿಮಾದಲ್ಲಿ ಏನು ಪಾತ್ರ ಮಾಡಿದ್ಯಾ? ನಾನು ಇವರಿಗೆ ಒಂದು ಮಗಳ ಥರ ಆ್ಯಕ್ಟ್ ಮಾಡಿರೋದು, ರಿಯಲ್ ಮಗಳ ಥರ ಆ್ಯಕ್ಟ್ ಮಾಡಿದ್ದೀನಿ. ಸೊ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅಷ್ಟೇ. ಹಾಯ್, ಅಂಕಲ್. ನಿನ್ನ ಹೆಸರೇನು? ಆದ್ವಿಕ್. ಹಾಂ, ನೀನೇನು ಪಾತ್ರ ಮಾಡಿದ್ಯಾ ಇದರಲ್ಲಿ? ನಾನು ಒಂದು ಚಿಕ್ಕ ಪಾತ್ರ, ಯಾರೋ ಅಂಕಲಿಗೆ ಒಂದು ಕ್ಯಾರೆಕ್ಟರ್ ಆಗಿದ್ದೀನಿ ಸರ್. ಓಕೆ ಓಕೆ ಏನು ಓದ್ತಿದ್ಯಾ ನೀನು? 2nd ಸ್ಟ್ಯಾಂಡರ್ಡ್. ಸೆಕೆಂಡ್. ಎಲ್ಲಿ, ಯಾವ ಏರಿಯಾ? ಎಂಬಸಿ ಪಬ್ಲಿಕ್ ಸ್ಕೂಲ್ ಅಂತ ಸರ್. ಹಾಂ, ನಿನಗೇನು ಅನಿಸ್ತು? ಸಿನಿಮಾ ಸೆಟ್ಟಲ್ಲಿ ಒಂದಿರುತ್ತೆ, ಏನು ಅಂದರೆ ಎಲ್ಲ ಗಲಾಟೆ ನಡೀತಾ ಇರುತ್ತೆ, ಆ ಕಡೆಗೆ ಆ್ಯಕ್ಷನ್ ಅಂತಾರೆ, ಈ ಕಡೆಗೆ ಕೂಗ್ತಾ ಇರ್ತಾರೆ, ಅದೆಲ್ಲ ನಿಮಗೆ ಡಿಸ್ಟರ್ಬ್ ಆಯಿತಾ, ಅಥವಾ ಖುಷಿ ಆಯಿತಾ, ಅಥವಾ ಇವ್ರು ಹಿಂಗೇನ ಯಾವಾಗಲೂ ಅಂತ ಏನಾದ್ರು ಅನಿಸ್ತಾ ನಿಮಗೆ? ಏನೂ ಅನಿಸಿಲ್ಲ ಅಂಕಲ್. ಹಾಂ, ಹೋದೆ ಬಂದೆ ಮಾಡಿದೆ ನೀನು? ಹೋದೆ ಬಂದರೆ ಹೆಂಗೆ ಹೇಳಿದ್ರೆ ಹತ್ರ ಮಾಡಿದೆ ಸರ್ ಅಷ್ಟೇ. ಸೂಪರ್ ಸೂಪರ್. ಇವರು ಕೂಡ ಈ ಸಿನಿಮಾದಲ್ಲಿ ಪಾತ್ರನ ಮಾಡಿದ್ದಾರೆ. ಸರ್ ನಮಸ್ತೆ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮುಗ್ದಿದೆ ಅದು. ಏನಂತಂದರೆ ನಮಗೂ ಪುದೀನ ಕೊಟ್ಟಿರೋ, ಪುದೀನ ಬಿಡ್ಸೋಕ್ಕೆ ಪುದೀನ ಎಲ್ಲ ಆಗಿದೆ ಸರ್. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹೊಸತೊಡ್ಕಿಲ್ಲ, ಓವರಾಲು 2 ದಿನದ ಹಬ್ಬ ಅಲ್ವಾ, ಹಾಗಾಗಿ. ಸ್ನೇಹಿತರೆ, ಇಲ್ಲಿ ಇನ್ನೊಬ್ಬರು ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಜಿಲ್ಲೆಯವರು. ಆಮೇಲೆ ಅವರು ಸಂಗೀತ ನಿರ್ದೇಶಕರು ಕೂಡ, ಆ್ಯಕ್ಟರು ಕೂಡ, ನೀನಾಸಂನ ಪ್ರತಿಭೆ. ಅವರೇ ಪ್ರಶಾಂತ್ ಸಿದ್ದಿ ಅವರು. ನಮಸ್ಕಾರ ಪ್ರಶಾಂತ್. ನಮಸ್ಕಾರ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಸಹ. ಈಗ ಹೊಸತೊಡ್ಕಿಗೆ ಆಗಮನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈ ಅವನಿರಬೇಕಿತ್ತು ಸಿನಿಮಾದಲ್ಲಿ ನಿಮ್ಮ ಪಾತ್ರ? ಅವನಿರಬೇಕಿತ್ತು ಸಿನಿಮಾದಲ್ಲಿ ನನ್ನದೊಂದು ಬ್ಯೂಟಿಫುಲ್ ಪಾತ್ರ. ಯಾಕಂದರೆ ನಾನು ಆ ಪಾತ್ರ ಒಂಥರ ಡೈರೆಕ್ಟರ್ ಡಿಸೈನ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಸೊ ವೆರಿ ಗುಡ್ ಡಿಸೈನ್. ಆಮೇಲೆ ನಮ್ಮದೊಂದು ಸಾಂಗ್ ಬರುತ್ತೆ, ಒಳ್ಳೆಯ ಸಾಂಗ್, ಒಳ್ಳೆ ಕಂಪೋಸಿಂಗು, ಅದ್ಭುತವಾದ ಪಾತ್ರ. ಅವನಿರಬೇಕಿತ್ತು ಸಿನಿಮಾದ ಕಥೆಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ, ಇದು ಡೈರೆಕ್ಟ್ರು ಆ್ಯಕ್ಚುಲಿ ಈ ಕಥೆನ ತುಂಬ ಕಾನ್ಫಿಡೆಂಟ್ಲಿ ಕಟ್ಕೊಂಡು ಬಂದಿದ್ದಾರೆ. ಆಮೇಲೆ ಇದ್ರ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಅದು ನೀವು ಆ ಸ್ಕ್ರೀನ್ ಪ್ಲೇಲಿ ಹೇಳೋಕ್ಕಾಗಲ್ಲ. ಅಂದರೆ ಯಾರೋ ಒಬ್ಬರು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಕೆಲವೊಂದು ವಿಷಯಗಳಿರ್ತಾವೆ ಗೊತ್ತಾ, ಕೆಲವೊಂದು ಹೇಳಿದ್ರೆ ಗೊತ್ತಾಗಲ್ಲ, ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅದ್ರ ಜೊತೆಗೆ ಇಡೀ ತಂಡ ಆ್ಯಕ್ಚುಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಇದ್ರ ಹಿಂದೆ ಗೊತ್ತಾಗುತ್ತೆ ನಮಗೆ, ಅದು ನೋಡ್ತಾ ಇರಬೇಕಾದ್ರೆ, ಒಂದು ಫ್ರೇಮ್ಸ್ಗಳು ನೋಡ್ತಾ ಇರಬೇಕಾದ್ರೆ. ಆಮೇಲೆ ನಾವು ಶೂಟ್ ಮಾಡಬೇಕಾದ್ರೆ ನಿಮ್ಮದು ಇಬ್ಬರದು ಒಟ್ಟಿಗೆ ಕಾಂಬೋ ಬೇರೆ ಮಾಡಿದ್ವಿ. ಸೊ ನೋಡಬೇಕಾದ್ರೆ ನಮ್ಗೆ ಅದು ಅನ್ಸೋದು. ಸೊ ಗುಡ್ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸೊ ಬ್ಯೂಟಿಫುಲ್ ಕತೆ. ಸೂಪರ್. ಇನ್ನೊಂದು ಏನು ಅಂದರೆ, ಈ ಟೈಟ್ಲೇ ಒಂಥರ ವಿಚಿತ್ರವಾಗಿದೆಯಲ್ವಾ, ಅವನಿರಬೇಕಿತ್ತು. ಆ್ಯಕ್ಚುಲಿ ಅವನಿರಬೇಕಿತ್ತು ಅನ್ನೋ ಟೈಟ್ಲ್ ನನಗೆ ಫಸ್ಟ್ ಸತಿ ಕೇಳಿದ್ರೆ ನನಗೆ ಒಂದು ಸತಿ ಅವನಿರಬೇಕಿತ್ತು ಯಾವ ಥರ ಟೈಟ್ಲಪ್ಪ ಅಂತ ಅಂದ್ಕೊಂಡೆ. ಬಟ್ ಹೋಗ್ತಾ 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 ಅದು ಬಾಯಿಗೆ ಬಂತದ್ದು, ಅವನಿರಬೇಕಿತ್ತು. ಆಮೇಲೆ ನಮ್ಗೆ ಓವರಾಲ್ ಸಿನಿಮಾದಲ್ಲಿ ಏನಿಸ್ತಾ ಇದೆ ಅಂದರೆ ಯಾರು ಇರಬೇಕಿತ್ತು ಅಂತ ಅನಿಸ್ತಿದೆ.
ಅವನಿರಬೇಕಿತ್ತು ಕರೆಕ್ಟ್, ಬಟ್ ಯಾರು ಇರಬೇಕಿತ್ತು ಅನ್ನೋದು ಮ್ಯಾಟ್ರ್. ಅದನ್ನು ಡೈರೆಕ್ಟರ್ ತುಂಬ ಸೂಕ್ಷ್ಮವಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರ ತಲೆದೇನೋ ಓಡ್ತಾ ಇದೆ ಯಾರು ಇರಬೇಕಿತ್ತು ಅನ್ನೋದನ್ನ. ಅದನ್ನು ನೋಡ್ಬಿಟ್ಟು ಪ್ರೇಕ್ಷಕರು ಕರೆಕ್ಟಾಗಿ ಹೇಳ್ಬೇಕು ಯಾರು ಇರಬೇಕಿತ್ತು ಅಂತ. ಏನೇನನ್ನ ಇವತ್ತು ವಿಶೇಷ ಅಡುಗೆಯಲ್ಲಿ ಅಂದರೆ ಬಾಳೆ ಎಲೆ ಇದೆ, ಇಲ್ಲಿ ತೋಟ ಇದೆ ನೋಡಿ, ಮೊದಲನೆಯದಾಗಿ ಇಲ್ಲಿ ಸುತ್ತಲಿನ ವಾತಾವರಣ. ಈ ವಾತಾವರಣನ ನಾವು ಭಾಳ ಬೆಂಗಳೂರಿನ ಆಚೆ ಬಂದಿದ್ದೇವೆ. ಯಾಕಂದರೆ ಅಲ್ಲಿಯ ಒಂದು ಗದ್ದಲದನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ ಅಂದರೆ ಇದೇ ಸ್ಪೆಷಲ್. ಫಸ್ಟ್ ಆಫ್ ಆಲ್ ನಮ್ಗೆ ಬೆಂಗಳೂರಲ್ಲಿ ಇದ್ದವ್ರಿಗೆ ಇಲ್ಲಿ ಬಂದಿದ್ದೆ. ಆಮೇಲೆ ಇಲ್ಲಿ ಮೇಜರಾಗಿ ನೋಡಿ ಚಿಕನ್ನು ಬೇಯ್ತಾ ಇದೆ, ಆಮೇಲೆ ಮಟನ್ ಆಗಿದೆ, ಅದರ ಸಾಂಬಾರಾಗಿದೆ, ಅದರ ಪರಿಮಳ ಗಮ್ಮಂತ ನೋಡಿ ನೋಡಿ ದಯವಿಟ್ಟು ನೋಡಿ ಎಷ್ಟು ಚಂದವಾಗಿ ಚಿಕನ್ ಆಗ್ತಾ ಇದೆ ಅಂದರೆ ನೋಡಿ. ಆ ಕಲರ್ ನೋಡಿ, ಎಷ್ಟು ಅದ್ಭುತವಾದ ಕಲರ್ ನೋಡಿ. ಇಟ್ಸ್ ವೆರಿ ಗುಡ್ ಕಲರ್ ನೋಡಿ. ಇದೆಲ್ಲ ನನ್ನ ರೆಸಿಪಿಯಿಂದ ರೆಡಿ ಆಗ್ತಾ ಇರುವ ಇದು. ಭಾಳ ಒಂದು ನೀಟಾಗಿ ಅಂದರೆ ನೀವು ಈ ಥರದ್ದೊಂದು ಸ್ಪೆಷಲ್ ಈವೆಂಟ್ ಆದರೆ ಇದು ನಿಂತು ನೀವು ಹೌದು ಯಾವಾಗಲೂ ಈ ಥರದೊಂದು ಸ್ಪೆಷಲ್ ಇವೆಂಟ್ ಆದರೆ ನಮ್ಮ ಸಿನಿಮಾ ನಮ್ಮದು ಇದು. ಹಾಗಾಗ್ಬಿಟ್ಟು ನಾವು ನಿಂತು ಬಿಟ್ಟು ಈ ಥರದೊಂದು ಕೆಲಸಗಳನ್ನು ಮಾಡಿಸ್ಕೊಳ್ತೇವೆ. ನಮಗೆ ಊಟಕ್ಕೆ ಬೇಕು, ಆಮೇಲೆ ಹಾಗಾಗಿಬಿಟ್ಟು ನಮಗೆ ಹೆಂಗೆ ಬೇಕು ಹಂಗೆ ನಾವು ಮಾಡಿಸ್ಕೊಂಡು ಒಂದು ಕಾರ್ಯವನ್ನು ಮಾಡ್ತೇವೆ. ನಮಸ್ತೆ ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ನಿರ್ದೇಶಕರು ಅಶೋಕ್ ಅವರಿದ್ದಾರೆ. ನಾನು ಬೆಳಗ್ಗೆ ಬಂದಾಗ ಅವರು ಮಟನ್ನ ತೊಳಿತಾ ಇದ್ದರು. ಹಾಗಾಗಿ ಸರ್ ನಮಸ್ತೆ ಸರ್, ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ಹೌದು, ಇಲ್ಲಿ ನೀವು ಸ್ಪೆಷಲಾಗಿ ಇದಕ್ಕೆ ಕರೆದಿದ್ದಕ್ಕೆ ಎಲ್ಲರೂ ಸಿಹಿ ತಿನ್ನೋದಕ್ಕೆ ಕರೀತಾರೆ, ಖಾರ ತಿನ್ನೋದಕ್ಕೆ ತುಂಬ ಕಡಿಮೆ ಕರೆಯೋದು. ಅದಕ್ಕಾಗಿ ನೀವು ಸ್ಪೆಷಲಿ ನನಗೆ ಸಿಹಿ ತಿನ್ನೋದಕ್ಕೆಲ್ಲ ಖಾರ ತಿನ್ನೋಕ್ಕೆ ಬನ್ನಿ ಸರ್ ಅಂತ ಹೇಳಿ ಕರೆದ್ರಲ್ಲ, ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಯುಗಾದಿ ಹಬ್ಬಕ್ಕೆ ಸಿಹಿ ಮಾಡೋದು ಎಲ್ಲ ಮನೆಗಳನ್ನು ಮಾಡಿಕೊಂಡು ನಾವು ಕೂಡ ಬಂದಿದ್ದೀವಿ. ಸೊ ಇವತ್ತು ಹೊಸ್ತೊಡುಕು ಇದೆ. ಸೊ ಹೊಸ್ತೊಡುಕುನ ನಾವು ನಮ್ಮ ಸಿನಿಮಾ ಮೂಲಕ, ನಮ್ಮ ಸಿನಿಮಾ ತಂಡದ ಮೂಲಕ, ಸಿನಿಮಾ ತಂಡದ ಜೊತೆಗೆ ಎಲ್ಲರೂ ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ ಈಗ. ಸೊ ಈಗ ಚಿಕನ್ನು ಮಾಡಿದ್ವಿ, ಮಟನ್ನು ಮಾಡಿದ್ವಿ. ಸೊ ಎಲ್ಲ ಈಗ ನಮ್ಮ ಸಿನಿಮಾದ ಕ್ಯಾಮ್ರಾಮ್ಯಾನು, ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಸಿನಿಮಾದ ಪ್ರೊಡ್ಯೂಸರು, ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಸೇರಿ ನಾವು ಒಂದೇ ಸೇರಿ ಒಟ್ಟಿಗೆ ಒಂದು ಕಡೆ ಕೂತ್ಕೊಂಡು ಊಟ ಮಾಡುವ ಅನ್ನೋ ಒಂದು ಯೋಚನೆ ಮೂಲಕನೇ ಬಂದು ಇಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡ್ತಿದ್ದೀವಿ. ಸೊ ನಮಗೂ ತುಂಬ ಖುಷಿ ಆಗುತ್ತೆ. ನಮ್ಮ ಪ್ರೊಡ್ಯೂಸರ್ ಕೂಡ ನಮ್ಮ ಜೊತೆಗೆ ತುಂಬ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಕೂಡ ಜೊತೆಲಿದ್ದರು, ಈಗಲೂ ಜೊತೆಲಿದ್ದಾರೆ, ಮುಂದಿನೂ ಜೊತೆಲಿರ್ತಾರೆ. ಸೊ ಆ ಖುಷಿ ನನಗೆ ಇವತ್ತಿಗೂ ಇದೆ. ಸೊ ವರ್ಷದ ತೊಡಕುನ ನೀಟಾಗಿ ಕ್ಲೀನಾಗಿ ಅದ್ಭುತವಾಗಿ ಮಾಡುವ ಅಂತ ಅಂದ್ಬಿಟ್ಟು ನಮ್ಮ ಸಿನಿಮಾದ ಮೂಲಕ, ಅವನಿರಬೇಕಿತ್ತು ಸಿನಿಮಾದ ಮೂಲಕ ವರ್ಷದ ತೊಡಕುನ ನಾವು ಮಾಡ್ತಿದ್ದೀವಿ. ನನಗೆ ವಿಶೇಷ ಅನಿಸಿದ್ದು ಸರ್, ನಾನು ಆಗಲೇ ಪ್ರಶಾಂತ್ ಅವರಿಗೂ ಕೇಳಿದೆ, ಅವನಿರಬೇಕಿತ್ತು, ಯಾರು ಇರಬೇಕಿತ್ತು? ಸೊ ಅದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು, ಸಿನಿಮಾದಲ್ಲೇ ಗೊತ್ತಾಗೋದು. ಈಗ ನಾ ಹೇಳಿದ್ರೆ, ಸೊ ರಿವೀಲ್ ಮಾಡಿದ್ರೆ ಅದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹೊರಟೋಗುತ್ತೆ. ಸೊ ಅವನಿರಬೇಕಿತ್ತೇ ಸಿನಿಮಾದ ಕಂಪ್ಲೀಟ್ ಪ್ಯಾಕೇಜು. ಸೊ ಅದು ಸಿನಿಮಾದ ಮೂಲಕವೇ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಓವರಾಲ್ ಏನಿಡ್ಬೋದು ಟೈಟ್ಲು ಅಂತ ನಾವು ಫಿಕ್ಸ್ ಮಾಡ್ಕೊಳ್ಬೇಕು ಅನ್ನೋ ಇದರಲ್ಲಿ ಡಿಸ್ಕಷನಲ್ಲಿ. ಸೊ ಅವನಿರಬೇಕಿತ್ತುಗೆ ಎಲ್ಲರೂ ಕೈ ಎತ್ತಿದ್ರು. ಸೊ ಹಾಗಾಗಿ ಅದನ್ನೇ ಇಟ್ಕೊಂಡ್ವಿ. ಸೊ ಆಮೇಲೆ ಜಡ್ಜ್ಮೆಂಟ್ ಕೂಡ ಅದ್ರ ಮೇಲೇ ಇದೆ. ಎಂಡ್ ಜಡ್ಜ್ಮೆಂಟು ಸಿನಿಮಾ ಸ್ಕ್ರೀನ್ ಪ್ಲೇಯಲ್ಲಿ ಎಂಡಾಗಿ ಕರೆಕ್ಟಾಗಿ ಜಡ್ಜ್ಮೆಂಟ್ ಅದ್ರ ಮೇಲೇ ಇರುತ್ತೆ. ಜಸ್ಟಿಫಿಕೇಷನ್ ಕೊಡುತ್ತೆ ಟೈಟಲ್ಲು ಸಿನಿಮಾಗೆ. ಸೂಪರ್ ಸರ್. ಈಗ ಎಲ್ಲಿ ಹಂತಕ್ಕೆ ಬಂದಿದೆ ಸರ್ ಸಿನಿಮಾ? ಆಮೇಲೆ ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ? ಸರ್ ಅದೊಂದು ಡಿಸ್ಕಷನ್ ಮಾಡ್ಕೋತಾ ಇದ್ವಿ, ಯಾವಾಗ ರಿಲೀಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸದ್ಯದಲ್ಲೇ ಎಲ್ಲರ ಮುಂದೆ ಬಂದು ಅದನ್ನು ಯಾವತ್ತು ರಿಲೀಸ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಸಿನಿಮಾ ಕಂಪ್ಲೀಟ್ ಆಗೋಗಿದೆ. ಸೊ ನಾವು ಸೆನ್ಸರ್ ಕೂಡ ಆಗಿದೆ. ಸೊ ಇನ್ನು ಸೆನ್ಸಾರಲ್ಲಿ ಸರ್ಟಿಫಿಕೇಟು ಸೊ ಯು ಬಾರಿ ಇದೆ. ಸೊ ನಮಗೂ ಖುಷಿ ಇದೆ. ಆಮೇಲೆ ಬಾಕಿ ಕೆಲಸ ಅಂತಂದ್ರೆ ಎಲ್ಲ ಕೆಲಸಗಳು ಮುಗಿದೋಗಿ ಪೋಸ್ಟ್ ಇನ್ನೇನು ನಾವು ರಿಲೀಸ್ ಮಾಡೋದಕ್ಕೆ ಇನ್ನೇನೇನು ಬೇಕು ಮಾರ್ಕೆಟಿಂಗ್ ತಂತ್ರಗಳು ಅವೆಲ್ಲವೂ ಮಾಡ್ಕೋತಾ ಇದ್ದೀವಿ. ಸೊ ಅವೆಲ್ಲವೂ ಒಂದಾದ್ಮೇಲೆ ಮಾಡ್ಕೋತಾ ಹೋಗಿ ರಿಲೀಸ್ ಮಾಡೋದನ್ನು ಶುರು ಮಾಡಿಬಿಡ್ತೀವಿ ಸರ್. ಅಂದರೆ ಈಗ ನಾವು ಬಾಕಿ 2 ಸಾಂಗ್ ಬಿಟ್ಟಿದ್ದೀವಿ ಆಲ್ರೆಡಿ. ಈಗ ಬಾಕಿ ಇನ್ನೊಂದು ಸಾಂಗ್ ಇದೆ, ಟ್ರೈಲರ್ ಇದೆ. ಸೊ ಇದನ್ನು ನೋಡಿಕೊಂಡು ಒಂದು 15 ಡೇಸ್ ಬ್ಯಾಕು ಅಥವಾ ಅದಕ್ಕೊಂದು ಗ್ಯಾಪ್ ಬೇಕು, ಅದನ್ನು ನೋಡಿಕೊಂಡು ರಿಲೀಸ್ ಮಾಡುವ ಅಂತ ಅಂದ್ಬಿಟ್ಟು. ಸೊ ಈಗ ಹಬ್ಬಕ್ಕೆ ಒಂದು ಶುಭಾಶಯದ್ದು ಒಂದು ಪೋಸ್ಟ್ ಕೂಡ ಮೊನ್ನೆ ಬಿಟ್ಟಿದ್ವಿ. ಸೊ ಹಾಗಾಗಿ ಈಗ ನೆಕ್ಸ್ಟು ಒಂದು ಸಾಂಗ್ ಇದೆ. ಸೊ ಅದರಲ್ಲಿ ನೀವು ಕೂಡ ಇದ್ದೀರಾ, ಥ್ಯಾಂಕ್ ಯು ಸರ್ ಇದ್ದಾರೆ. ಸೊ ಈಗ ಆ್ಯಕ್ಚುಲಿ ಇದನ್ನು ನಾವು ಶುರುವಾತಿ ಮಾಡಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಸೊ ಒಂದು 10 ಡೇಸಲ್ಲಿ ಅಥವಾ ಒಂದು 8 ಡೇಸಲ್ಲಿ ಆ ಸಾಂಗ್ನ ರಿಲೀಸ್ ಮಾಡ್ತೀವಿ ನಾವು. ಸೊ ಕನ್ನಡ ಮಹಾಜನಗಳ ಮುಂದೆ ಆ ಸಾಂಗ್ ಬಂದ್ಬಿಡುತ್ತೆ. ಸೊ ಕನ್ನಡ ಪ್ರೇಮಿಗಳ ಮುಂದೆ, ಕನ್ನಡ ಚಿತ್ರ ಪ್ರೇಮಿಗಳ ಮುಂದೆ ಆ ಸಾಂಗ್ ಬಂದೇ ಬರುತ್ತೆ. ಸೊ 2 ಸಾಂಗ್ನ ಇಷ್ಟಪಟ್ಟಿದ್ದೀರಾ, ಅಂದ ಕಾಲದಲ್ಲಿ ಸಾಂಗ್ನ ಸೂಪರ್ ಹಿಟ್ ಮಾಡಿಸಿದ್ದೀರಾ. ಸೊ ಇನ್ನೊಂದು ನಮ್ಮ ರೊಮ್ಯಾಂಟಿಕ್ ಡ್ಯುಯೆಟ್ ಸಾಂಗನ್ನು ಕೂಡ ನಾವು ಲಡಾಖಲ್ಲಿ ಮಾಡಿದ್ವಿ, ರಾಜಸ್ಥಾನದಲ್ಲಿ ಮಾಡಿದ್ವಿ. ಅದನ್ನು ಕೂಡ ತುಂಬ ಪ್ರೇಕ್ಷಕರು, ತುಂಬ ಕನ್ನಡಾಭಿಮಾನಿಗಳು ಅದನ್ನು ಇಷ್ಟಪಟ್ಟಿದ್ದಾರೆ.
ಸೊ ಎರಡೂ ಸಾಂಗುಗಳು ಅವನಿರಬೇಕಿತ್ತು ಇಂದ ತುಂಬ ಸೂಪರಾಗಿದೆ ಅಂತ ನಮಗೆ ಬರ್ತಿರೋ ಕಮೆಂಟ್ಸ್ಗಳು, ನಮಗೆ ಕೇಳ್ತಿರೋ ಆಡಿಯನ್ಸ್ಗಳು ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾನು ಹಂಗೆ ಮಾಡಿರ್ತೀರಂತ ಗ್ಯಾರಂಟಿ, ಸಿನಿಮಾನು ಹಾಗೆ ಮಾಡಿರ್ತೀವಿ. ಈಗ ಕಿರಣ, ಅವನಿರಬೇಕಿತ್ತು ಸಿನಿಮಾ. ಹೌದು. ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ನಂದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾತ್ರ, ಒಂದು ವಿಚಾರಣೆ ಮಾಡುವಂಥ ಒಂದು ಪಾತ್ರ. ಬಹುಶಃ ಇದೆ ವೈಟ್ ಆ್ಯಂಡ್ ವೈಟ್ ಥರನೇ ಇರುತ್ತೆ. ಅಂದರೆ ನಿರ್ದೇಶಕರು ಇದನ್ನು ನಾನು ಅಂದ್ಕೊಂಡಿದ್ದೇ ಬೇರೆ ಆಗಿತ್ತು. ಓಕೆ. ಒಬ್ಬ ವಿಚಾರಣೆ ಮಾಡೋನು ಹೆಂಗೆ ಮಾಡ್ತಾನೆ ಅಂದರೆ ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ ಅದನ್ನ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವರು ಒಂದು ಅರ್ಧ ಗಂಟೆ ಡಿಸ್ಕಷನ್ ಆದಮೇಲೆ ಸರ್ ಅದನ್ನು ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಸರ್ ಇದು ಹಂಗಲ್ಲ, ಹಿಂಗಲ್ಲ ಹಾಗೆ ಅಂತ. ಆಮೇಲೆ ಟೇಕ್ ಆಫ್ ಆಯಿತು. ಈಗ ಹಂಗಾದರೆ ನೀವು ಕ್ವಾಲಿಟಿ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮದು ರೀಸೆಂಟಾಗಿ ಬಂದಂತಹ ಮಲಯಾಳಂ ಮೂವೀಸ್ಗಳು, ಅಂದರೆ ನಾನು ಯಾವುದು ಸಿನಿಮಾ ಹೋಲಿಸ್ತಾ ಇಲ್ಲ, ಬಟ್ ಮಲಯಾಳಂ ಸಿನಿಮಾಗಳು ಬಂದಿದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವುಗಳು ಜಾಸ್ತಿ ವರ್ಕ್ ಆಗ್ತಿದೆ. ಮಸ್ಟ್ ಆ್ಯಂಡ್ ಶುಡ್ ಆಗಿ ತುಂಬ ಸಿನಿಮಾಗಳು ಕರ್ನಾಟಕದಲ್ಲಿ ವರ್ಕ್ ಆಗ್ತಿದೆ. ಇದಕ್ಕೆ ನೀವು ಏನು ಹೇಳ್ತೀರಿ? ಈ ಬೆಳವಣಿಗೆಗೆ ಏನು ಹೇಳ್ತೀರಿ? ನಮಗೊಂದು ನೋಷನ್ ಇದೆ, ನಮಗಿಂತ ಅವ್ರು ಚೆನ್ನಾಗಿ ಮಾಡ್ತಾರೆ, ನಮಗಿಂತ ಅವ್ರು ಚೆನ್ನಾಗಿರುತ್ತೆ ಅಂತ. ತಪ್ಪದು. ನಾವೇ ಬೆಳೆಸ್ಕೊಂಡಿರೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಇರೋದು ಕನ್ನಡಿಗರಿಗೆ ಆ ಭಾಷೆಯನ್ನು ನೋಡ್ತಾರೆ, ತಮಿಳು ನೋಡ್ತಾರೆ, ತೆಲುಗು ನೋಡ್ತಾರೆ. ನೋಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ನಮ್ಮವ್ರದ್ದು ಮುಂಚೆಯಿಂದನೂ ಏನಾಗಿದೆ ಅಂದರೆ ಅಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆಯಂತೆ. ಅಲ್ಲೂ ಕೂಡ ಹಿಟ್ಟಾಗಿರೋ ಪ್ರೊಡಕ್ಷನ್ ಮಾತ್ರ ಇಲ್ಲಿ ಓಡ್ತಾ ಇರೋದು. ಅಲ್ಲೂ ಒಂದು 300-500 ಸಿನಿಮಾಗಳು ಓಡ್ತಾ ಇದ್ದರೆ ಎಲ್ಲನೂ ಇಲ್ಲಿ ಕರ್ನಾಟಕದಲ್ಲಿ ನೋಡಲ್ಲ. ಯಾವುದೋ ಹಿಟ್ ಆಗಿರುವಂಥದ್ದು. ಈಗ ನಮ್ಮ ಕಾಂತಾರನ ನೋಡಿದ್ರು, KGFನ ನೋಡಿದ್ರು, ಸೇಮ್ ಹಾಗೆ ಅಲ್ಲೂ ಇಲ್ಲಿ ನಾವು ನೋಡಿದ್ದು ಮಂಜುಮಲ್ ಬಾಯ್ಸೋ ಇನ್ನೊಂದು ಯಾವುದೋ. ನಿಮ್ಗೆ ಅದು ನಮ್ಗೆ ಅನಿಸ್ತಾ ಇರುತ್ತೆ, ನಾವು ಇಲ್ಲಿದ್ಕೊಂಡು ತಮಿಳ್ನಾಡಿಗೆ ಹೋದ್ರು, ಆಂಧ್ರಕ್ಕೆ ಹೋದ್ರು, ಮತ್ತು ಕೇರಳಕ್ಕೆ ಹೋದ್ರೂ ಕೂಡ ಸೇಮ್ ಪರಿಸ್ಥಿತಿ ಇದೆ. ಅಲ್ಲೂ ಡಬ್ಬಾ ಸಿನಿಮಾಗಳು, ನಮ್ಮ ಥರದ್ದು ನೋಡದೇ ಇರುವಂಥ ಸಿನಿಮಾಗಳು ಬರ್ತಾ ಇದೆ. ಹಿಟ್ಟಾಗಿರೋ ಸಿನಿಮಾಗಳನ್ನೇ ನಾವಿಲ್ಲಿ ನೋಡೋದು, ನಾವು ಎಲ್ಲನೂ ನೋಡ್ತಾ ಇಲ್ಲ. ನಮಗೇನು ಅನ್ಸುತ್ತೆ, ಮಲಯಾಳಮಲ್ಲಿ ಇಷ್ಟು ಕಲೆಕ್ಷನ್ ಆಯಿತು, ತಮಿಳ್ದು ಇಷ್ಟು ಕಲೆಕ್ಷನ್ ಆಯಿತು ಅಂದ ತಕ್ಷಣ ನಮ್ಮವರೆಲ್ಲ ಅದು ಮಾತ್ರ ನೋಡ್ತಾ ಇದ್ದಾರೆ ಅಂತ. ತಪ್ಪದು. ನಮಸ್ಕಾರ ಸ್ನೇಹಿತರೆ. ಅವನಿರಬೇಕಿತ್ತು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಹೊಸತೊಡಕು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೂ ಸರ್ ತುಂಬ ಸ್ವಾಗತ. ನಿಮಗೆ ಅನುರಾಮ್ ಅಂತ ನನ್ನ ಹೆಸರು. ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀವಿ ನಾವು, ಇವರು ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ, ಲೋಕಿ ತಪಸ್ಸೆ ಅವ್ರ ಜೊತೆಗೆ. ಸೊ ಕಂಪೋಸಿಷನ್ನಿಂದ ಹಿಡಿದು ಕೊನೆ ಬ್ಯಾಕ್ಗ್ರೌಂಡ್ ಸ್ಕೋರ್ವರೆಗೂ ಎಲ್ಲ 3 ಜನ ಒಟ್ಟಿಗೆ ಕೆಲಸ ಮಾಡಿದ್ದು ಇವರು. ಸರ್ ನಮಸ್ತೆ. ನೀವು ಇದಕ್ಕಿಂತ ಹಿಂದೆ ಯಾರ ಜೊತೆ ಕೆಲಸ ಮಾಡಿದ್ದೀರಿ? ಸರ್ ಆ್ಯಕ್ಚುಲಿ ನಾನು ವಿ ಮನೋಹರ್ ಸರ್ ಹತ್ರ ಕೆಲಸ ಮಾಡಿದ್ದೀನಿ, ಸಾಧು ಸರ್ ಹತ್ರ ಕೆಲಸ ಮಾಡಿದ್ದೀನಿ, ಹಂಸಲೇಖ ಸರ್ ಹತ್ರನೂ ಕೆಲಸ ಮಾಡಿದ್ದೀನಿ. ಸೊ ಈ ಟೀಮ್ ಏನು ಅಂತಂದರೆ ಅಣ್ಣ ಲೋಕಿ ತಪಸ್ಸೆ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು. ಸರ್ ಅವರು ಈ ಥರ ಒಂದು ಪ್ರೋಗ್ರಾಮರ್ ಬೇಕು ಕೊನೆ ಇದು ಸಿನಿಮಾ ಮಾಡ್ತೀಯಾ ಅಂತ ಬಂದರು ನನ್ನ ಹತ್ರ. ಸೊ ಬಂದು ಕೆಲಸ ಮಾಡಿದಾಗ ನಾನು ಹೇಳ್ತಾ ಇದ್ದೆ, ಅಣ್ಣ ಔಟ್ಪುಟ್ಟೆಲ್ಲ ಹೆಂಗೆ ಬೇಕು ಅಂದರೆ ಇವಾಗ ಹೊಸ ಟ್ರೆಂಡೆಲ್ಲ ಬಂದಿದೆ, ಸೊ ಆ ಟ್ರೆಂಡ್ನೆಸ್ ಏನಾದರೂ ಬೇಕಾ, ಹೊಸ ಪ್ಲಗಿನ್ಸ್ ಎಲ್ಲ ತೊಗೊಂಡು ಮಾಡೋಣ ಅಂತ ಹೇಳಿದೆ. ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ರು, ಪ್ರೊಡ್ಯೂಸರು ಅನುರಾಮ್ ಅವರು, ಲೋಕಿ ತಪಸ್ಸೆ ಅವರು ಕುತ್ಕೊಂಡು ಸರ್ ಒಂದು 10ರಿಂದ 15 ದಿನದಲ್ಲಿ ಇಡೀ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮುಗಿಸಿ ನೆಕ್ಸ್ಟ್ ಲೈವ್ ಹೋಗ್ಬಿಟ್ಟು ನಾವು. ನೀವು ಯಾರ ಜೊತೆ ಕೆಲಸ ಮಾಡಿದ್ರಿ ಸರ್? ಸರ್ ನಾನು ಇಲ್ಲಿವರೆಗೂ ಒಂದು 15 ಸಿನಿಮಾಗೆ ಕೆಲಸ ಮಾಡಿದೆ. ಸೊ ನಾವೆಲ್ಲ ಕಲ್ತಿದ್ದು ಹಂಸಲೇಖ ಸರ್ ಗಾಡಿಯಿಂದ ಬಂದವರು, ಮ್ಯೂಸಿಕ್ ಡೈರೆಕ್ಟರ್ ಅಣ್ಣ ಲೋಕಿ ತಪಸ್ಸೆ ಅವರು, ನಿತಿನ್ ಮತ್ತು ನಾನು ಎಲ್ಲರೂ. ಎಲ್ಲ ಹಾಡುಗಳನ್ನು ರೀಲ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕಾರಣ ಏನು ಸರ್? ಡಿಪೆಂಡ್ ಅಪಾನ್ ಲಿರಿಕ್ ಆ್ಯಂಡ್ ಕಂಪೋಸಿಷನ್ ಸರ್. ಸೊ ಆಮೇಲೆ ಯಾರು ಹಾಡಿರೋ ವ್ಯಕ್ತಿ, ಸೊ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಸೊ ಆಮೇಲೆ ನಾವೇನೇನು ಲೇಯರಿಂಗ್ ಮಾಡಬೇಕಾಗಿತ್ತೋ ಈ ಹೊಸ ಟ್ರೆಂಡಿಂಗ್ ಏನು ಬೇಕೋ ಮಾಡಿದ್ದೀವಿ. ಸೊ ಅದರಿಂದ ಒಂದು ಹೊಸ ಸಬ್ಜೆಕ್ಟು, ಒಂದು ಹೊಸ ರೀಲ್ ಥರ ಸ್ಟಾರ್ಟ್ ಆಗಿದೆ. ನಮಸ್ಕಾರ ಸ್ನೇಹಿತರೆ. ಅವನಿರಬೇಕಿತ್ತು ಸಿನಿಮಾದಲ್ಲಿ ಪಾತ್ರನೂ ಮಾಡಿದ್ದಾರೆ, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಬಸವ ನಮಸ್ತೆ. ನಿಮಗೆ ಹೊಸತೊಡಕು ಕಾರ್ಯಕ್ರಮಕ್ಕೆ ಊಟಕ್ಕೆ ಸ್ವಾಗತ, ಸುಸ್ವಾಗತ. ಸ್ವಾಗತ ಸರ್. ಏನು ಅನ್ಸುತ್ತೆ ನಿಮಗೆ ಈ ಸಿನಿಮಾ? ತುಂಬ ಖುಷಿ ಆಗುತ್ತೆ ಸರ್ ನನಗೆ. ಅಂದರೆ ಫಸ್ಟ್ ಆಫ್ ಆಲ್ ನಾನು ಅಶೋಕ್ ಸರ್ಗೆ, ನಮ್ಮ ಮುರಳಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ. ನಾನೊಬ್ಬ ಥಿಯೇಟ್ರ್ ಆರ್ಟಿಸ್ಟು. ನಮ್ಮ ಗುರುಗಳು ಕುರಿಬಣ್ಣ ಸಾಗರ್ ಸರು ಥಿಯೇಟ್ರ್ ಮಾಡ್ತಾ ಇದ್ದಾಕಾರ ನನಗೆ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಅದಕ್ಕೋಸ್ಕರ ಸರ್ ಫೋಟೋಸು ಮತ್ತು ವಿಡಿಯೋಸು ಇದು ಮಾಡತ್ತಂದರು. ಆಡಿಷನಲ್ಲಿ ಸೆಲೆಕ್ಷನ್ ಆದ ಬಳಿಕ ಕರೆದ ಬಳಕೆ ಒಂದು ಒಳ್ಳೆಯ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಜೀವನ ಪೂರ್ತಿ ಅವರಿಗೆ ಚಿರಋಣಿ ಆಗಿರ್ತೀನಿ ಸರ್. ನೀವು ಇದಕ್ಕಿಂತ ಹಿಂದೆ ಏನು ಕೆಲಸ ಮಾಡಿದ್ರಿ? ಸರ್ ನಾನು ಥಿಯೇಟ್ರ್ ಮಾಡಿದೆ ಸರ್. ಥಿಯೇಟ್ರ್ ಮಾಡಿದ ಬಳಿಕ ಸೀರಿಯಲಲ್ಲೇ ಸಣ್ಣ ಪುಟ್ಟ ಮಾಡ್ತಿದ್ದೆ. ಮತ್ತು ಇದಕ್ಕಿಂತ ಲಾಸ್ಟ್ ಇಯರ್ ಒಂದು ಪ್ರೇಮಂ 2 ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಸರ್. ನಾನು ಎಲ್ಲಿ ಥಿಯೇಟ್ರ್ ಮಾಡಿದ್ರಿ? ನಾನು ಕುರಿಬಣ್ಣ ಸಾಗರ್ ಅವ್ರ ಜೊತೆ ಮಾಡಿದ್ದೆ ಸರ್. ಅಂದ್ರೆ ನಾವೊಂದು ರಿಪಾರ್ಟ್ರಿ ಮಾಡಿದ್ದೇವೆ ಸರ್, ಸಾತ್ವಿಕಂ ರಂಗ ತಂಡ ತಂದು ಸೌತ್ ಕರ್ನಾಟಕ ಎಲ್ಲ ನಾವು ಒಂದು ಟೋಟಲಾಗಿ ಒಂದು 80 ನಾಟಕ ಶೋ ಮಾಡಿದ್ದೇವೆ ಸರ್. ಇನ್ಫೋಸಿಸಲ್ಲಿ ಮಾಡಿದ್ದೇವೆ ಶೋ ಹೋಗಿ ಸರ್.
ಓಕೆ. ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡಿದಿರಿ ಅಂದ್ರಿ, ಹಾಡು ಹಾಡಕ್ಕೆ ಬರುತ್ತಲ್ವಾ ನಿಮಗೆ? ಹ್ಞೂ ಸರ್, ನಮ್ಮ ಅಪ್ಪ ಆ್ಯಕ್ಚುಲಿ ಬಂದು ಡೊಳ್ಳಿನ ಹಾಡು ಹಾಡೋದು ಸರ್. ನೀವು ಒಂದು ಹಾಡು ಹಾಡ್ರಿ ನಮ್ಮ ಸಲುವಾಗಿ, ಅಂದ್ರೆ ಹಬ್ಬದ ಸಲುವಾಗಿ. ಕರುಣದಿಂದ ಕೈ ಮಾಡಿ ಕರಿಯತೀನಿ ಬಾತಾಯಿ ಸರಸ್ವತಿ, ಹಗಲಿರುಳು ಮಾಡುವೆ ನಿನ್ನ ಸೂತಿ, ಪಾಲನಾಗಿ ನಿನ್ನ ಲೀಲ ಹೊಗಳತೀನಿ ಬಾತಾಯಿ ಬೆನ್ನತ್ತಿ, ಕಾಯಿ ಕರ್ಪೂರ ಪಕ್ವನ್ ಪನ್ಮಿರ ಹಚ್ಚಿ ಊದ ಬತ್ತಿ, ಎಡ್ಕ ಬಲ್ಕ ಉರಿಯುವುದು ತುಪ್ಪದ ಜ್ಯೋತಿ, ರಂಗ ಮಂಟಪದಳು ಮೇಲೆ ಅಂಟ ಹಾಕಿ ಇಟ್ಟರ ನಿನ್ನ ಮೂರ್ತಿ. ನಾಡಿನ ಸಮಸ್ತ ಜನತೆಗೆ ಅವನಿರಬೇಕಿತ್ತು ಚಿತ್ರತಂಡದಿಂದ ಯುಗಾದಿ ಹೊಸತೊಡಕು ಹಬ್ಬದ ಹಾರ್ದಿಕ ಶುಭಾಶಯಗಳು.